ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ MD ಹ್ಯಾಪಿ. ರಾಧೇ ರಾಧೇಯ. ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಪಾಠ ಆಧಾರಿತ ಮೌಲ್ಯಾಂಕನ LBA ಮಾದರಿ ಪ್ರಶ್ನೆ ಪತ್ರಿಕೆ 2 ಘಟಕ ಪರೀಕ್ಷೆ 2ರಲ್ಲಿ ಇರುವಂಥದ್ದು. ಜುಲೈ ತಿಂಗಳ 2ನೇ ವಾರದಲ್ಲಿ ಬರುವಂತಹ ಒಂದು ಸಿಲೆಬಸ್ಸಿನ ಆಧಾರದ ಮೇಲೆ ನಿಮಗೆ ದ್ವಿತೀಯ PUC ಭಾರತದ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಟ್ಟು 30 ಅಂಕಗಳು, 1 ಗಂಟೆ 20 ಪ್ರಶ್ನೆಗಳು ಇರ್ತವೆ. ಸೊ ಯಾವ ಅಧ್ಯಾಯದ ಮೇಲೆ ನಿಮಗೆ ಘಟಕ 2 ಇಲ್ಲಿ ಇಡ್ತದೆ ಅಂತ ಹೇಳ್ತಾ ಹೋದಾಗ, ವೈದ್ಯಕೀಯ ಸಂಸ್ಕೃತಿ 4.1ರಲ್ಲಿ, 4.2ಅಲ್ಲಿ ಹೊಸ ಧರ್ಮಗಳ ಉದಯ, 4.3ಅಲ್ಲಿ ಮೌರ್ಯರು, 4.4ಅಲ್ಲಿ ಕುಶಾಣರು ಅಂಥೇಳಿ ಇವೆಲ್ಲವೂ ಏನಿದೆ ಅಂತಂದರೆ ಮಂಡಳಿ ಬಿಟ್ಟಂತಹ LBA ವಾರ್ಷಿಕ ಯೋಜನೆಯಲ್ಲಿ ಬರುವಂಥದ್ದು. ಸೊ ಆಲ್ರೆಡಿ ನಿಮ್ಮ ಶಿಕ್ಷಕರು ನಿಮ್ಗೆ ಹೇಳಿರ್ತಾರೆ. ಸೊ ಇಲ್ಲಿ ನೇರವಾಗಿ ನಾನು ಪ್ರಶ್ನೆ ಪತ್ರಿಕೆ ಕಡೆ ಹೋಗ್ತೀನಿ. ಸೊ ಅದಕ್ಕಿಂತ ಮುಂಚೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗಳನ್ನು ಒಂದು ಸ್ವಲ್ಪ ನೀವು ಗಮನಿಸಿ. ನಾನು ಪ್ರಶ್ನೆಗಳನ್ನು LBA ಆಧಾರವಾಗಿಟ್ಟುಕೊಂಡು ಮತ್ತು ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಕೇಳಿರುವಂಥದ್ದು, ಮಿಡ್ ಟರ್ಮ್ ಎಕ್ಸಾಮಲ್ಲಿ ಕೇಳಿರುವಂಥದ್ದು, ಪರೀಕ್ಷೆ ಓರಿಯೆಂಟ್ ಆಗಿರುವಂಥ ತಂದಿದ್ದೀನಿ. ಸೊ ದಯವಿಟ್ಟು ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರೋದ್ರಿಂದ ಕೊನೆ ತನಕ ವಿಡಿಯೋಗಳನ್ನು ನೋಡಿ. ಯಾರೂ ಕೊನೆ ತನಕ ವಿಡಿಯೋನ ನೋಡ್ತಾ ಇಲ್ಲ, ಹೌದಾ? ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಾಗ್ತದೆ. ಬಹು ಆಯ್ಕೆಯಲ್ಲಿ ಪ್ರತಿಪಾದನೆ ಅಂದರೆ ಹೇಳಿಕೆ ಆಧಾರದ ಮೇಲೆ ಕೇಳಾಗ್ತದೆ. ಉತ್ತರ ವೇದಗಳ ಜನರು ಯುದ್ಧಗಳಲ್ಲಿ ವಂಚನೆ ಮಾರ್ಗವನ್ನು ಅನುಸರಿಸಿದರು ಅಂಥೇಳಿ ಹೇಳಿಕೆ ಹೇಳಿದ್ರೆ, ಪ್ರತಿಪಾದನೆ ಹೇಳಿದ್ರೆ ಕಾರಣ ಏನು ಕೊಡ್ತಾರೆ ಅಂತಂದರೆ, ಯುದ್ಧದಲ್ಲಿ ಜಯ ಗಳಿಸೋದು ಪ್ರಮುಖವಾಯಿತು ಅಂತ, ಅದಕ್ಕಾಗಿ ವಂಚನೆಯನ್ನು ಮಾಡ್ತಾಯಿದ್ರು ಅಂತ ಹೇಳ್ತಾರೆ. ಹಾಗಾದರೆ ಕೊಟ್ಟಂಥ 4 ಆಯ್ಕೆಗಳಲ್ಲಿ ನೀವು ನೋಡ್ತಾ ಹೋದ ಉತ್ತರ D ಇದೆ ನೋಡಿ. AR ಗಳೆರಡೂ ಸರಿಯಾಗಿವೆ. ಆ R ಏನು ಸರಿಯಾದ ವಿವರಣೆ ಆಗಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಇನ್ನು 2ನೇ ಪ್ರಶ್ನೆ, ಅಶೋಕ ಚಕ್ರವರ್ತಿಯನ್ನು ದೇವನಾಂಪ್ರಿಯ ಅಶೋಕ ಎಂದು ಉಲ್ಲೇಖಿಸುವ ಶಾಸನಗಳು ಯಾವುವು ಅಂತಂದರೆ ಕಲ್ಕತ್ತಾ ಮತ್ತು ಮಸ್ಕಿ ಶಾಸನ ಅಂತ ಹೇಳ್ತೀನಿ. ಇವೆರಡು ಈ ದೇವನಾಂಪ್ರಿಯ ಎಂಬ ಒಂದು ಅಶೋಕಸ್ ಅಂತ ಹೇಳಿ ಹೇಳುವಂಥ ಉಲ್ಲೇಖವನ್ನು ಅಲ್ಲಿ ಕೊಡ್ತದೆ. ಇನ್ನು ಕೆಳಗಿನವರಿಗೆ ಬಿಟ್ಟ ಸ್ಥಳಗಳಲ್ಲಿ ಆವರಣದಲ್ಲಿ ಕೊಟ್ಟಿರುವಂಥ ಉತ್ತರಗಳನ್ನು ಸೂಕ್ತವಾಗಿ ಭರ್ತಿ ಮಾಡಿ ಅಂತ ಕೊಡ್ತಾರೆ. 3 ಅಂಕಗಳಿಗೆ 3 ಪ್ರಶ್ನೆ. ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿದ್ದೇವೆ ನೋಡ್ರಿ. ಇಲ್ಲಿ ಡ್ಯಾಶನ್ನು ಆರ್ಯರು ಸಂಪತ್ತೆಂದು ಪರಿಗಣಿಸಿದ್ರು ಅಂತಂದರೆ ಜಾನುವಾರುಗಳನ್ನು, ಯಾವುದ್ರಿ ಈ ಒಂದು ಜಾನುವಾರುಗಳನ್ನು ಸಂಪತ್ತು ಅಂಥೇಳಿ ಅವ್ರದ್ದು ಮಾಡ್ತಾರೆ. ಬೌದ್ಧ ಧರ್ಮದ ಸ್ಥಾಪಕ ನಿಮಗೆಲ್ಲ ಗೊತ್ತದೆ, ಯಾರ್ರೀ? ಗೌತಮ ಬುದ್ಧ. ಯಾರು? ಗೌತಮ ಬುದ್ಧ. ಕುಶಾಣರ ಮೊದಲ ಅರಸ. ಇದನ್ನು 2025ರಲ್ಲಿಯೂ ಸಹ ಕ್ವಶನ್ ಕೇಳಿದರು. ಯಾರು? ಕುಜಲ್ ಕ್ಯಾಡ್ಫಿಸಸ್ ಅಂಥೇಳಿ ಇವರು ಅಂತ ಹೇಳ್ತೀವಿ. ಇನ್ನು ಹೊಂದಿಸಿ ಬರೆಯ ಕರ್ಕೊಂಡು ಹೋಗ್ತೀನಿ. ಇಲ್ಲಿ ಸಹ ನಿಮಗೆ 3 ಅಂಕ ಇದೆ. ಎಷ್ಟು ಅಂಕ ಇದೆ? 3 ಅಂಕ ಇದೆ. ಪ್ರಶ್ನೆಗಳನ್ನು ಗಮನಿಸ್ತಾ ಹೋಗಿ ನೀವು. ಅ ವಿಭಾಗ ಕೊಟ್ಟಿದ್ದಾರೆ, ಬ ವಿಭಾಗ ಕೊಟ್ಟಿದ್ದಾರೆ. ಕೌಟಿಲ್ಯನ ಕೃತಿಕೆ ಬಗ್ಗೆ ಕೇಳ್ತಾ ಇದ್ರಲ್ಲಿ ಯಾವುದು? ಅರ್ಥಶಾಸ್ತ್ರ. ಮೆಗಸ್ತನಿಸ್ತನ ಗ್ರಂಥ, ಮಹಾನ್ ಗ್ರಂಥ, ಇಂಡಿಕಾ ಗ್ರಂಥದಲ್ಲಿ 2026ರ ಆ್ಯನ್ಯುವಲ್ ಎಕ್ಸಾಮ್ 1, 2, 3ಅಲ್ಲಿ 3ರಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಇನ್ನು ಕನಿಷ್ಕ ನಿಮಗೆಲ್ಲ ಗೊತ್ತದೆ, ಗಾಂಧಾರ ಕಲಾ ಪೋಷಕ ಅಂಥೇಳಿ. ಹಾಗಾದರೆ ಕಮೆಂಟ್ ಬಾಕ್ಸಲ್ಲಿ ಮುದ್ರಾರಾಕ್ಷ ಯಾರ ಕೃತಿ ಅಂಥೇಳಿ ಕಮೆಂಟನ್ನು ನೀವೆಲ್ಲರೂ ತಪ್ಪದೆ ಮಾಡಿ ಅಂತ ಹೇಳ್ತೀನಿ. ಇನ್ನು ನೇರವಾಗಿ ಈ ಕೆಳಗಿನ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂಥೇಳಿ ನಾನು ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ನೀವು ಅದನ್ನು ಪದಬೋಧದಲ್ಲಿ ಕೊಡ್ರಿ ಅಥವಾ ವಾಕ್ಯದ ರೂಪದಲ್ಲಿ ಕೊಡಿ ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಕ್ಷೇತ್ರ ಎಂದರೇನು? ಉಳುಮೆ ಮಾಡುವ ಭೂಮಿ. ಏನ್ರಿ? ಉಳುಮೆ ಮಾಡುವ ಭೂಮಿಗೆ ನಾವು ಕ್ಷೇತ್ರ ಅಂತ ಕರಿತಿದ್ವಿ. ಹಾಗಾದರೆ ಗೌತಮಿ ಬಾಲಶ್ರೀ ಹೊರಡಿಸಿರುವ ಶಾಸನ ಇದೆ, ಅದು ಯಾವುದ್ರಿ? ಅದೇ ನಾಸಿಕ್ ಶಾಸನ ಅಂತ ಕರಿತೀವಿ. ಯಾವುದು? ನಾಸಿಕ್ ಶಾಸನ. ಇಲ್ಲಿ ನಿಮಗೆ 2 ಪ್ರಶ್ನೆ ಒಂದು ಅಂಕದಲ್ಲಿ ಕೇಳ್ತಾ ಹೋದರೆ, ಇಲ್ಲಿ ನೋಡಿರಿ, ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಡ್ತಾರೆ. 10 ಅಂಕ ಸೀಮಿತವಾಗಿದೆ. ಘಟಕಗಳು ಮಂಡಳಿ ಕೇಳಿರುವಂತಹ LB ಆಧಾರ ಮೇಲೆ ಪ್ರಶ್ನೆಗಳು ಬಂದಿರೋದ್ರಿಂದ ಈ ಪ್ರಶ್ನೆಗಳು ನಾಳೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೂ ಬರುವಂಥ ಸಾಧ್ಯತೆ ಇರ್ತದೆ. ಇಲ್ಲಿ ಪ್ರಶ್ನೆ ನೋಡಿ, ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಕೊಡ್ತಾರೆ. ಯಾವುದ್ರಿ? ಋಗ್ವೇದ, ಸಾಮವೇದ ಮತ್ತು ಅಥರ್ವೇದ ಅಂತ ಹೇಳ್ತೀವಿ. 3ರಲ್ಲಿ 2ಅನ್ನು ಬಳಸಿ. ಹೊಸ ಧರ್ಮದ ಉದಯಕ್ಕೆ ಕಾರಣದ 2 ಅಂಶಗಳು ಅಂತಂದರೆ, ಒಂದು ಈ ಒಂದು ಹೊಸ ಧರ್ಮ ಆಗಲಿಕ್ಕೆ ಈ ಒಂದು ಆರ್ಯರ ಅವನತಿ ಆಗ್ತದೆ. ತದನಂತರ ಬರಗಾಲ ಅಥವಾ ವಿದೇಶಿ ದಾಳಿ ಅಂತಲೂ ಸಹ ನಾವು ಇಲ್ಲಿ ಉತ್ತರವನ್ನು ಬರಿಬೋದು. ಜೈನ ಧರ್ಮದ 2 ಪಂಗಗಳು ಯಾವ್ಯಾವ್ರಿ? ಶ್ವೇತಾಂಬರ ಮತ್ತು ದಿಗಂಬರ ಅಂತ ಹೇಳ್ತೀವಿ.
ಮೌರ್ಯರ ಸಂಸ್ಥಾನದ ಇತಿಹಾಸ ತಿಳಿಯಲು ಸಹಾಯಕವಾಗುವಂಥ ಬಹಳಷ್ಟು ಆಧಾರಗಳಿದ್ದಾವೆ. ನೀವು ಯಾವುದಾದ್ರೂ ಎರಡನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ. ನೆಕ್ಸ್ಟ್ ಗೌತಮಿ ಶಾತಕರ್ಣಿ 2 ಬಿರುದು ಇದ್ದಾವೆ, ಅವುಗಳನ್ನು ನೋಡ್ಕೊಳ್ಳಿ. ಜೊತೆ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ದೊರೆಯುವಂಥ 2 ಸ್ಥಳಗಳು ಯಾವುವು ಅಂಥೇಳಿ ನೀವು ಪ್ರಶ್ನೆಗೆ ಉತ್ತರವನ್ನು ನೋಡಿ ಅಂತ ಹೇಳ್ತೀನಿ. ಇನ್ನು ಶಾತವಾಹನರ ಯಾವುದಾದ್ರೂ 2 ವಾಸ್ತುಶಿಲ್ಪ ಕೇಂದ್ರಗಳು ಶಾತವಾಹನರ ಯಾವ ಇದ್ದಾವೆ ಅಂಥೇಳಿ 4.3 ಏನು ಮೌರ್ಯರು ಬರ್ತಾರಲ್ಲ ಅಲ್ಲಿಯೇ ಶಾತವಾಹನರು ಬರುವಂಥದ್ದು ಭಾಳ ಇಂಪಾರ್ಟೆಂಟ್. ಈ ಕ್ವಶನ್ ನಿಮಗೆ ಬರುವಂಥ ಸಾಧ್ಯತೆ ಇರ್ತದೆ. ಇನ್ನು ನೇರವಾಗಿ ನಾನು ಕುಶಾಣರ 2 ಪ್ರಮುಖ ದೊರೆಗಳು ಅಂತ ಹೇಳ್ತೀನಿ. ಒಬ್ಬ ಸ್ಥಾಪನೆ ಮಾಡಿದಂತಹ ಯಾರು ಕುಜಾಲ ಕಡಪಿಸಸ ಆಗಿರ್ಬೋದು, ಇನ್ನೊಬ್ಬ ಕಾನಿಷ್ಕ ಅಂತ ಕರೀತಾನೆ, ಹೌದಾ? ಇವನು ಸಹ ಇತಿಹಾಸದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತಾನೆ ಅಂತ ಹೇಳ್ತೀನಿ. ಇಲ್ಲಿ ಪ್ರಮುಖವಾಗಿ ಭಾಗ ಸಿಗೆ ನಾನು ನಿಮ್ಮನ್ನು ಕರ್ಕೊಂಡು ಬರ್ತೀನಿ, ದಯವಿಟ್ಟು ಎಲ್ಲರೂ ಗಮನಿಸ್ರಿ. ಸರಿ, ಯಾಕೆ ಇದನ್ನು ಇಂಪಾರ್ಟೆಂಟ್ ಅಂತೇನಂತಂದರೆ ನಿಮ್ಮ ಒಂದು ಏನು ಎನ್ಯುವಲ್ ಎಕ್ಸಾಮ್ ಇದೆಯಲ್ಲ, ಈ ಎನ್ಯುವಲ್ ಎಕ್ಸಾಮ್ಗೆ ಒಂದು 10 ಅಂಕದ ಪ್ರಶ್ನೆ ಮತ್ತು 5 ಅಂಕದ ಪ್ರಶ್ನೆಯನ್ನು ಈ ವಿಭಾಗದಿಂದೇ ಬರ್ತದೆ. ಅಂದರೆ ಈ ಒಂದು ಏನು ಈ ಮೌರ್ಯರಿದ್ದಾರೆ, ಜೊತೆಗೆ ಈ ಕನಿಷ್ಕನ ಗಾಂಧಾರ ಶಿಲ್ಪಕಲೆ ಬಗ್ಗೆನೂ ಕೇಳುವಂಥ ಸಾಧ್ಯತೆ ಭಾಳಷ್ಟು ನಿಮ್ಗಲ್ಲೇ ಇರ್ತದೆ. ಸೊ ಇದು ಒಂದೇ ಪ್ರಶ್ನೆ ನೋಡಿ, ಇದು 5 ಅಂಕಕ್ಕೆ ಕೇಳುವಂಥದ್ದು. ನಿಮಗೆ ಇಲ್ಲಿ 10 ಅಂಕ ಪ್ರಶ್ನೆ ನಾನು ಮೆನ್ಷನ್ ಮಾಡಿಲ್ಲ, ಬಟ್ ಇವನ್ನೇ ಎನ್ಯುವಲ್ ಎಕ್ಸಾಮ್ 10ಕ್ಕೂ ಬರ್ತದೆ. ಯಾವ್ದು ಬರ್ತದೆ ಅನ್ನೋದು ಹೇಳ್ತೀನಿ ನೋಡಿ. ಆರ್ಯರ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಅಂತ ಹೇಳ್ತಾರೆ. ತದನಂತರ ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ವಿವರಿಸಿ. ಬುದ್ಧನ ಜೀವನ ಹೇಗಾಯಿತು, ಅವನ ಬೋಧನೆಗಳನ್ನು ಎಲ್ಲೆಲ್ಲಿ ಮಾಡ್ದ, ಎಲ್ಲಿ ಪ್ರಾರಂಭಿಸಿದ, ಇವುಗಳ ಮಾಹಿತಿಯನ್ನು ಸಹ ನೀವಲ್ಲಿ ಕೊಡ್ತಾ ಹೋಗ್ತದೆ. ಇದು ನಿಮಗೆ ಭಾಳ ಸರಿ 2025ರಲ್ಲಿ ಎನ್ಯುವಲ್ ಎಕ್ಸಾಮಲ್ಲಿ ಕೇಳಿದ್ದೇನೆ. ಏನು 1, 2, 3 ಎಕ್ಸಾಮ್ ಮಾಡಿದ್ವಲ್ಲ ಹೋದ ವರ್ಷದಿಂದ, ಹೀಗಾಗಿಲ್ಲ 1, 2 ಅಷ್ಟೇ ಮಾಡಿದ್ದಾರೆ. ಮೊದಲು 3 ಎಕ್ಸಾಮ್ ಇತ್ತಲ್ಲ ಅಲ್ಲಿ ಕೇಳಿರುವಂಥ ಒಂದು ಪ್ರಶ್ನೆ ಸಹ ಇದು ಅಂತ ಹೇಳ್ತೀನಿ. ಇನ್ನು ಇದು 5 ಅಂಕದ ಒಂದು ಫಿಕ್ಸ್ ಕ್ವಶನ್. ಇದು 10 ಅಂಕಕ್ಕೆ ಬರ್ತದೆ, ನೆನಪಿರಲಿ ನಿಮಗೆ. ಮುಂದೆ ಎಷ್ಟು 10 ಅಂಕ ಬರ್ತದೆ. ಆದರೆ ಇದು ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ಹೋದ ವರ್ಷ ಅಂಧ ವಿದ್ಯಾರ್ಥಿಗಳಿಗೆ ಅಂತ ಕೇಳಿದ. ಏನ್ರಿ, ಅಂಧ ವಿದ್ಯಾರ್ಥಿಗಳಿಗೋಸ್ಕರ ಅಂಥೇಳಿ. ಈ ವರ್ಷ ನಿಮ್ಗೆ 5 ಅಂಕಕ್ಕೆ ಕೇಳುವಂಥ ಸಾಧ್ಯತೆ ನಿಮಗೆ ಇರ್ತದೆ ಮಿಡ್ ಟರ್ಮ್ನಲ್ಲಿ. ಸ್ವಲ್ಪ ಅದನ್ನು ನೀವು ಗಮನಿಸ್ತಾ ಹೋದರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ನೆಕ್ಸ್ಟು ಗಾಂಧಾರ ಕಲಾ ಶೈಲಿಯ ಪ್ರಮುಖ ಲಕ್ಷಣಗಳು ಅಂತ ಕೇಳ್ತಾನೆ ನೋಡಿರಿ. ಈ ಗಾಂಧಾರ ಶೈಲಿಯನ್ನು ಯಾರು ಪರಿಚಯ ಕೊಟ್ಟರು ಅದನ್ನು ಬರಿಬೇಕು. ಆ ಶೈಲಿ ಏನೇನು ಒಳಗೊಂಡಿದೆ. ನೀವು 8ನೇ ತರಗತಿಯಲ್ಲಿ ಈ ಕುಶಾಣರ ಬಗ್ಗೆ ಓದುವಾಗ ಒಂದು ಬುದ್ಧನ ಚಿತ್ರ ಇದೆ, ಕೇವಲ ರುಂಡದ ಚಿತ್ರ. ಅಲ್ಲಿ ನಿಮಗೆ ಅವನ ಕೇಶರಾಶಿ ಆಗಿರ್ಬೋದು, ಹುಬ್ಬಾಗಿರ್ಬೋದು, ಮುಖದ ಚಹರೆ ಆಗಿರ್ಬೋದು, ಈ ಎಲ್ಲ ಮಾಹಿತಿಯನ್ನು ಅಲ್ಲಿ ಕೊಡ್ತದೆ. ನೀವು ಅದರ ಬಗ್ಗೆನೂ ಸ್ವಲ್ಪ ಮಾಹಿತಿ ಇಡ್ತದೆ. ಕ್ಲಾಸಿನಲ್ಲಿ ಯಾವುದಾದ್ರು ನಿಮ್ಮ ಅಣ್ಣ ತಮ್ಮದ್ರು ಯಾರಿದ್ದರೆ ಆ ಬುಕ್ಸ್ ಇಸ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಅದನ್ನು ನೋಡ್ಕೊಂಡ್ಬಿಟ್ರೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ನಮ್ಮಲ್ಲಿ ಸಹ ಭಾಳಷ್ಟು ಸೆಕೆಂಡ್ PUC ಕೊಟ್ಟಿದ್ದಾನೆ. ಸೊ ಹಾಗಾಗಿ ಇದು LBA 2ನೇ ಒಂದು ಘಟಕ ಪರೀಕ್ಷೆ ಆಗಿತ್ತು, ಮಾದರಿ ಪ್ರಶ್ನೆ ಪತ್ರಿಕೆ. ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ನೀವೆಲ್ಲರೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ರಾಧೇ ರಾಧೇಯ.